ಎಲ್ರಿಗೂ ನಮಸ್ಕಾರ. ಈ ದಿವಸ ನಾವು ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೆಲವು 2-3 ದಿವಸಗಳಿಂದ ಈ ಅತಿಯಾದ ತಾಪಮಾನ ಆಗ್ತಾ ಇರೋದ್ರಿಂದ ಅತಿಯಾದ ತಾಪಮಾನ ಆಗುವ ಸಂಬಂಧ ಏನೇನು ಆರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು ಹಾಗೂ ಸಾರ್ವಜನಿಕರು ಯಾವ ರೀತಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಅಂಥೇಳಿ ಎಲ್ಲ ಜನಸಾಮಾನ್ಯರಿಗೆ ತಿಳುವಳಿಕೆ ಅಥವಾ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಾವು ಈ ದಿವಸ ಇಲ್ಲಿ ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಇಲ್ಲಿ ಕರೆದು ಸೇರಿಸಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಳೆದ 2 ದಿವಸಗಳಿಂದ ನಮ್ಮ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಆಸ್ಪಾಸ್ನಲ್ಲಿ ಬರ್ತಾ ಇದೆ. ಈ ನಮ್ಮ ದೇಹದ ಉಷ್ಣಾಂಶ 97ರಿಂದ 99 ಡಿಗ್ರಿ ಫ್ಯಾರೆನ್ಹೀಟ್ವರೆಗೆ ನಮ್ಮ ದೇಹದ ಸಹಜ ಉಷ್ಣಾಂಶ ಇರುತ್ತೆ. 99ಕ್ಕಿಂತ ಹೆಚ್ಚು ಹೋದಲ್ಲಿ ಸಾಮಾನ್ಯವಾಗಿ ದೇಹದ ಅಂಗಾಂಶಗಳು, ಜೀವಕೋಶಗಳು ತಮ್ಮ ದೈನಂದಿನ ಯಥಾ ಕಾರ್ಯವನ್ನು ನಿರ್ವಹಿಸೋದು ಕಷ್ಟ ಆಗುತ್ತೆ ಹಾಗೂ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ವಾತಾವರಣದ ಉಷ್ಣಾಂಶ ನಮ್ಮೆಲ್ಲರಿಗೂ ತಿಳಿದ ಹಾಗೆ 35, 36 ಅಥವಾ 37 ಇದ್ದಲ್ಲಿ ಒಂದಷ್ಟು ನಾವು ಸಹಿಸ್ಕೊಳ್ಬೋದು. 38, 39ಕ್ಕೆ ಜಾಸ್ತಿ ಆದಲ್ಲಿ, ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಆರ್ದ್ರತೆ ಅಥವಾ ನಾವು ಏನು ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಇದರಿಂದ ಕೂಡ ಸೆಕೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಕೂಡ ಸಮಸ್ಯೆ ಆಗ್ತಾಯಿದೆ. ಮೊದಲಿಗೆ ಈ ಉಷ್ಣಾಂಶದ ಏರಿಕೆ ಯಾಕೆ ಆಗ್ತಾಯಿದೆ ಅಂಥೇಳಿ ನಾವು ಒಂದಷ್ಟು ಆತ್ಮಾವಲೋಕವನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ವಾತಾವರಣದ ಉಷ್ಣಾಂಶಕ್ಕೆ ಏರಿಕೆಗೆ ಪ್ರತಿಯೊಬ್ಬರು ಕಾರಣ ಆಗ್ತೀವಿ. ಮರಗಳನ್ನು ನಿರಂತರವಾಗಿ ಕಡಿತಾ ಇದ್ದೀವಿ ಹಾಗೂ ಮರ ಕಡಿದ ಜಾಗಕ್ಕೆ ಮತ್ತೆ ನಾವು ಗಿಡಗಳನ್ನು ಅಥವಾ ಮರಗಳನ್ನು ಬೆಳೆಸೋ ಪ್ರಯತ್ನವನ್ನು ಮಾಡ್ತಾಯಿಲ್ಲ. ಒಂದು. ಎರಡನೇದು, ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕೂಡ ನಾವು ಮಾಡ್ತಿದ್ದೀವಿ. 3 ಮತ್ತು ಪ್ರಮುಖ ಕಾರಣ ಅತಿಯಾದ ಕೈಗಾರಿಕಾಕರಣ ಹಾಗೂ ವಾಹನಗಳ ಬಳಕೆಯಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಅದಕ್ಕೆ ಪರಿಸರಕ್ಕೆ ಎಗ್ಗಿಲ್ಲದೆ ಬಿಡುಗಡೆ ಆಗ್ತಾಯಿದೆ. ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರೋದ್ರಿಂದಲೇ ನಮಗೆ ಅತಿ ಹೆಚ್ಚು ಉಷ್ಣಾಂಶದ ಏರುಪೇರಿಗೆ ಪ್ರಮುಖ ಕಾರಣ ಆಗ್ತಾಯಿದೆ. ಈ ಪರಿಸರದ ನಾಶ ಅಥವಾ ಪರಿಸರದ ಮಾಲಿನ್ಯದಿಂದ ನಮಗೆ ವಾತಾವರಣದಲ್ಲಿ ಇರುವ ಓಝೋನ್ ಪದರ ಏನಿದೆ ಇದು ಅದಕ್ಕೆ ತುಂಬ ಹಾನಿ ಆಗ್ತಾಯಿದೆ. ಈ ಓಝೋನ್ ಪದರ ಹಾನಿ ಆಗ್ತಾ ಇರೋದ್ರಿಂದ ಅಲ್ಟ್ರಾವೈಲೆಟ್ ರೇಸ್ ಅಥವಾ ಇನ್ಫ್ರಾರೆಡ್ ರೇಸ್ಗಳು ನೇರವಾಗಿ ಭೂಮಿಯನ್ನು ತಲುಪ್ತಾ ಇದೆ. ಇದು ಕೂಡ ಈ ವಾತಾವರಣದ ಉಷ್ಣಾಂಶದ ಏರಿಕೆಗೆ ಪ್ರಮುಖ ಕಾರಣ ಆಗ್ತಾಯಿದೆ. ಈಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವೀಗ ಮಾಡೋಣ. ಮೊದಲನೇದಾಗಿ ನಾವು ಈ ಅತಿಯಾದ ಉಷ್ಣಾಂಶವನ್ನು ತಡೆಗಟ್ಟೋದಕ್ಕೋಸ್ಕರ ಹಾಗೂ ಸಾಮಾನ್ಯ ಬೆಳಗ್ಗೆ 11ರಿಂದ 3 ಗಂಟೆಯವರೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬಿಸಿಲಿನ ಝಳಕ್ಕೆ ನೇರವಾಗಿ ಮೈಯನ್ನು ಒಡ್ಡುವುದನ್ನು ನಾವು ತಡೆಗಟ್ಟಬೇಕಾಗತ್ತೆ. ತೀರಾ ಹೊರಗೆ ಹೋಗೋ ಸಂದರ್ಭ ಎಲ್ಲರೂ ಕೆಲಸಕ್ಕೆ ಹೋಗೋ ಸಾಧ್ಯತೆ ಇರೋದರಿಂದ ಏನು ಮಾಡಬೇಕು, ತಿಳಿಯಾದ ಬಟ್ಟೆ, ಹತ್ತಿ ಬಟ್ಟೆಗಳನ್ನು ಧರಿಸುವಂಥದ್ದು. ಸಾಮಾನ್ಯವಾಗಿ ಲೂಸ್ ಆಗಿರೋ ಬಟ್ಟೆಗಳನ್ನು ಲೂಸ್ ಫಿಟ್ಟಿಂಗ್ ಹಾಕ್ಕೋಬೇಕು. ಟೈಟಾಗಿ ಹಾಕೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಕಡುಗಪ್ಪು ಬಣ್ಣದ ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಉಷ್ಣಾಂಶವನ್ನು ಹೀರ್ಕೊಳ್ಳೋದ್ರಿಂದ ಅದರಿಂದಲೂ ಕೂಡ ದೇಹಕ್ಕೆ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಆಗುವಂಥದ್ದು. ಇದ್ರ ಜೊತೆಗೆ ಹೊರಗಡೆ ಹೋಗುವಾಗ ಛತ್ರಿಗಳನ್ನು ಇಟ್ಕೊಳ್ಬೇಕು. ಬಿಸಿಲಿಗೆ ಛತ್ರಿಯನ್ನು ಇಟ್ಕೊಳ್ಳೋದ್ರಿಂದ ಬಿಸಿಲನ್ನು ನಾವು ತಡೆಗಟ್ಬೋದು. ಶುದ್ಧವಾದ ಕುಡಿಯೋ ನೀರನ್ನು ನಾವು ಇಟ್ಕೊಳ್ಬೇಕು. ವಿಶೇಷವಾಗಿ ಮಕ್ಕಳಿಗೆ ಮತ್ತು ಆಸಕ್ತರಿಗೆ, ವೃದ್ಧರಿಗೆ ಜೊತೆಯಲ್ಲಿ ಸದಾ ಶುದ್ಧವಾದ ಕುಡಿಯೋ ನೀರನ್ನು ಇಟ್ಕೊಳ್ಬೇಕು. ಅವರು ಚಪ್ಪಲಿಯನ್ನು ಹಾಕೊಳ್ಳೋ ಅಂಥದ್ದು ಕೇಳಬೇಕು. ಛತ್ರಿಯನ್ನು ಬಳಸ್ಬೋದು ಹಾಗೂ ಟೋಪಿಗಳನ್ನು ಬಳಸ್ಬೋದು. ಸಾಧ್ಯವಾದಷ್ಟು ಮಟ್ಟಿಗೆ ನೆರಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಬೇಕು. ಮಕ್ಕಳು ಈ 11ರಿಂದ 3 ಗಂಟೆಯ ಒಳಗೆ ಅತಿಯಾದ ಬಿಸಿಲಿನಲ್ಲಿ ಆಟ ಆಡೋದನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ಇದರಿಂದ ಮಕ್ಕಳ ದೇಹ ಅತಿ ಸೂಕ್ಷ್ಮವಾಗಿರೋದ್ರಿಂದ ಬೇಗ ಆಘಾತ ಆಗುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನಾವು ಮನೆಯಲ್ಲಿಯೇ ತಯಾರಿಸುವ ಶುದ್ಧವಾದ ಪಾನೀಯಗಳನ್ನು ಬಳಸಬೇಕು. ವಿಶೇಷವಾಗಿ ಹಣ್ಣಿನ ರಸಗಳು, ಅದು ನಿಂಬೆ ಇರ್ಬೋದು ಅಥವಾ ಇತರ ಯಾವುದೇ ಹಣ್ಣಿನ ರಸಗಳನ್ನು ನಾವು ಬಳಸ್ಬೋದು. ಎಳನೀರು ಕುಡಿಬೋದು, ಮಜ್ಜಿಗೆ ಅಥವಾ ಪಾನಕವನ್ನು ನಾವು ಮಾಡಿ ಕುಡಿಬೋದು. ಅಥವಾ ಏನೂ ಇಲ್ಲ ಅಂತಂದರೆ ಶುದ್ಧವಾದ ನೀರಿನಲ್ಲಿ ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಚಮಚ ಸಕ್ಕರೆ, ಒಂದು ಅರ್ಧ ಚಿಟಿಕೆ ಅಥವಾ 1 ಚಿಟಿಕೆ ಉಪ್ಪನ್ನು ಹಾಕಿದ್ರೆ ಅದು ORS ಆಗುತ್ತೆ. ಅದನ್ನು ಕೂಡ ನಾವು ಬಳಸ್ಬೋದು. ಈ ORS ಆಗುತ್ತೆ. ಇದರಿಂದ ನಮಗೆ ಆರೋಗ್ಯದಲ್ಲಿ ಭಾಳ ಸಹಕಾರಿಯಾಗುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನಾವು ಮಾರುಕಟ್ಟೆಯಲ್ಲಿ ದೊರೆಯುವ ಯಾವುದೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ, ಪ್ರೀ ಪ್ಯಾಕೇಜ್ಡ್ ಜ್ಯೂಸ್ ಅಂತ ಏನು ಹೇಳ್ತಾರೆ, ನಾನು ಇದು ಯಾವುದೇ ಬ್ರ್ಯಾಂಡ್ ಹೇಳಲ್ಲ, ಅದನ್ನು ಬಳಸದೇ ಇರೋದು ಒಳ್ಳೆಯದು. ಯಾಕೆಂದರೆ ಇದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಿರೋದ್ರಿಂದ ಆರೋಗ್ಯದ ಮೇಲೆ ತೀವ್ರ ವ್ಯತಿರಿಕ್ತ ಪರಿಣಾಮ ಆಗುತ್ತೆ.
ತೀವ್ರ ನಿರ್ಜಲೀಕರಣ ಆಗುತ್ತೆ. ಸೊ ನಿರ್ಜಲೀಕರಣ ಆಗೋದ್ರಿಂದ ಆರೋಗ್ಯದ ಮೇಲೆ ತೀವ್ರ ವ್ಯತ್ಯಯ ಆಗುವ ಸಾಧ್ಯತೆ ಖಂಡಿತ ಇದ್ದೇ ಇರುತ್ತೆ. ಇದರ ಜೊತೆಗೆ ಸಂಜೆ 3ರಿಂದ 4 ಗಂಟೆ ನಂತರ ಯಾವುದೇ ಚಟುವಟಿಕೆಗಳು ಮಾಡಬೇಕು, ಆಟೋಟಗಳನ್ನು ಕೂಡ ಈ ತಂಪು ಹೊಳೆಯಲ್ಲಿ ಮಾಡ್ಬೋದು. ಹಿಂದೆ ಎಲ್ಲ ನಾವು ಈ ರೈತರು ಏನು ಮಾಡ್ತಿದ್ದಾರೆ, ಬೆಳಗ್ಗೆ 4 ಗಂಟೆಗೆ ಹೊಲ ಗದ್ದೆಗಳಿಗೆ ಹೋಗಿ 10-11 ಗಂಟೆ ಒಳಗೆ ತಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದುಬಿಡ್ತಿದ್ರು. ಮತ್ತೆ 3 ಗಂಟೆ 4 ಗಂಟೆ ನಂತರ ಹೋಗಿ ಸಂಜೆ 7 ಗಂಟೆವರೆಗೂ ಹೊಲ ಗದ್ದೆಗೆ ಕೆಲಸ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ರು. ಸೊ ಆ ಪದ್ಧತಿಯನ್ನು ಮತ್ತೆ ನಾವು ಮರು ಅಳವಡಿಸ್ಕೊಂಡ್ರೆ ರೈತರು ಕೂಡ ಈ ವಿಷಯದಲ್ಲಿ ಸುರಕ್ಷಿತರಾಗ್ಬೋದು ಅನ್ನೋದು ನನ್ನ ನಂಬಿಕೆ. ಇದರ ಜೊತೆಗೆ ಒಂದು ವೇಳೆ ಬಿಸಿಲ ಜಳಕ್ಕೆ ಅನಾರೋಗ್ಯ ಏನಾರು ಆದರೆ, ಸಾಮಾನ್ಯವಾಗಿ ಸಣ್ಣ ಆಘಾತ ಆದರೆ ಮೈ ತುರಿಕೆ ಆಗ್ಬೋದು, ಮೈ ಮೇಲೆ ಗುಳ್ಳೆ ಆಗ್ಬೋದು, ಬೊಬ್ಬೆಗಳಾಗ್ಬೋದು, ತಲೆನೋವು ಬರ್ಬೋದು, ತಲೆ ಸುತ್ತು ಬರ್ಬೋದು, ಕನ್ಫ್ಯೂಷನ್ ಆಗ್ಬೋದು, ಜ್ವರ ಬರ್ಬೋದು. ಅತಿಯಾದ ನಿರ್ಜಲೀಕರಣದಿಂದ ದೇಹ ವ್ಯತಿರಿಕ್ತ ಇದಾಗೋದ್ರಿಂದ ತಲೆ ಸುತ್ತು ಬಂದು ಅರೆ ಪ್ರಜ್ಞೆಗೆ ಹೋಗ್ಬೋದು ಅಥವಾ ಪ್ರಜ್ಞೆ ಕೂಡ ತಪ್ಪಬೋದು. ಇಂಥ ವೇಳೆಯಲ್ಲಿ ಅಂಥ ವ್ಯಕ್ತಿಯನ್ನು ಕೂಡಲೇ ಯಾವುದಾದ್ರೂ ಹತ್ತಿರದ ನೆರಳಿನಲ್ಲಿ ಅವರನ್ನು ಮಲಗಿಸಿ, ಬಟ್ಟೆಗಳನ್ನು ಸಡಿಲಗೊಳಿಸಿ, ಸಾಧ್ಯ ಆದರೆ ಅಂಗಿಯನ್ನು ಬಿಚ್ಚಿ, ಅವರಿಗೆ ಸ್ವಲ್ಪ ನೀರಿನ ಚುಮುಕಿಸಿ, ಮೈ ಮೇಲೆ ಸ್ವಲ್ಪ ನೀರನ್ನು ಹಾಕಿ, ಕುಡಿಯೋದಕ್ಕೆ ಪ್ರಜ್ಞೆ ಇದ್ದಲ್ಲಿ ನೀರನ್ನು ಕುಡಿಸಿ. ಅರೆ ಪ್ರಜ್ಞೆ ಅಥವಾ ಪ್ರಜ್ಞಾಹೀನರಾಗಿದ್ದರೆ ದಯವಿಟ್ಟು ನೀರನ್ನು ಕುಡಿಸೋ ಪ್ರಯತ್ನ ಮಾಡಬೇಡಿ. ಅರೆ ಪ್ರಜ್ಞೆ ಅಥವಾ ನೀರು ಕುಡಿಸೋ ಪ್ರಜ್ಞೆಹೀನ ಸ್ಥಿತಿಯಲ್ಲಿ ನೀರು ಕುಡಿಸಿದ್ರೆ ನೀರು ನೇರವಾಗಿ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ರೋಗಿ ಸಾವಿಗೆ ಈಡಾಗ್ಬೋದು, ಉಸಿರಾಟ ನಿಲ್ಬೋದು. ಸೊ ಇದು ಒಂದು ಎಚ್ಚರಿಕೆಯ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಆಗಿದ್ರೆ ಏನಾಗುತ್ತೆ ಅಂದರೆ, ಮಕ್ಕಳು ಕಿರಿಕಿರಿ ಮಾಡ್ಬೋದು, ಅತಿಯಾದ ರಚ್ಚೆ ಮಾಡ್ಬೋದು, ಮಕ್ಕಳು ಊಟ ಮಾಡದೇ ಇರ್ಬೋದು, ತಲೆ ಸುತ್ತಿ ಬೀಳ್ಬೋದು. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕೂಡಲೇ ವೈದ್ಯರಲ್ಲಿ ತೋರಿಸಿ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದ ವಿಷಯ, ನಮ್ಮಲ್ಲಿ ತುಂಬ ಇಂಡಸ್ಟ್ರೀಸ್ ಇದ್ದಾವೆ, ಭಾಳಷ್ಟು ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಇಂಥ ಕಾರ್ಮಿಕರಿಗೆ ಸಾಕಷ್ಟು ನೆರಳಿನ ವ್ಯವಸ್ಥೆಯನ್ನು ಮಾಡುವಂಥದ್ದು, ಸಾಕಷ್ಟು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ಸಂಬಂಧಪಟ್ಟ ಸಂಸ್ಥೆಯ ಮುಖ್ಯಸ್ಥರು ಮಾಡಬೇಕಾಗುತ್ತೆ. ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಆದರೆ ಕೂಡಲೇ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅವರಿಗೆ ನೆರವನ್ನು ನೀಡಬೇಕಾಗುತ್ತೆ. ಮುಂದುವರಿದು ನಮ್ಮಲ್ಲಿ ತುಂಬ ಶಿಕ್ಷಣ ಸಂಸ್ಥೆಗಳು ಕೂಡ ಇರೋದರಿಂದ ನಾವು ಈ ದಿವಸ ನಮ್ಮ PUC ಮತ್ತು DDPU ಮತ್ತು BDPI ಇಬ್ಬರಿಗೂ ಕೋರಿಕೆಯನ್ನು ಮಾಡಿ ಶಾಲೆಗಳಲ್ಲಿ ಮಕ್ಕಳು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು, ಪೋಷಕರು ಏನು ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು ಅನ್ನೋ ಒಂದಷ್ಟು ಮಾಹಿತಿಯನ್ನು ಅವರಿಗೆ ಕಳಿಸಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಕೋರ್ತಾ ಇದ್ದೀವಿ. ಎಲ್ಲ ಶಾಲೆಗಳಲ್ಲಿ ಪೋಷಕರ ವಾಟ್ಸಪ್ ಗ್ರೂಪ್ಗಳು ಇರೋದರಿಂದ ಯಥಾ ಮಾಹಿತಿಯನ್ನು ಅವರಿಗೆ ಹಾಕೋದ್ರಿಂದ ಒಂದಷ್ಟು ಮಕ್ಕಳಿಗೆ ಆಗುವ ಬಿಸಿಲಾಘಾತವನ್ನು ತಡೆಗಟ್ಟೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮುಂದುವರಿದು ನಾವು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳಿಗೆ ಮತ್ತು ಅಧೀನ ಸಿಬ್ಬಂದಿಗಳಿಗೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಾವು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿ ಅರಿವನ್ನು ಮೂಡಿಸೋ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡೋದಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಧನ್ಯವಾದಗಳು. ಹೌದು, ಇಲ್ಲ ಸದ್ಯಕ್ಕೆ ಆ ಥರ ಯಾವುದು ಸರ್ಕ್ಯುಲರ್ ಕಳಿಸಿಲ್ಲ. ಬಟ್ ಈ ವಿಷಯವನ್ನು ನಾವು ಕೋರ್ತೀವಿ. ಈಗ ಮುಂದೆ ತೀರಾ ಅತಿಯಾಗಿ ಏನು ಇದಾಗದೇ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಈ ಥರ ಆದಾಗ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ. ಒಂದು ಮಕ್ಕಳನ್ನು ಹೌದು ಅದೇ ಸಾಮಾನ್ಯವಾಗಿ 11ರಿಂದ 3 ಗಂಟೆ ಒಳಗೆ ಮಕ್ಕಳನ್ನ ಹೊರಗಡೆ ಬಿಡದೇ ಇರೋದು ಒಳ್ಳೆಯದು. ಸೊ ಆ ಬಗ್ಗೆ ಅವರಿಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸುತ್ತೋಲೆಯನ್ನು ಅವ್ರಿಗೆ ಒಂದು ಕೋರಿಕೆ ಪತ್ರನ ಕೊಡ್ತೀವಿ. ಈಗ ಮಾಹಿತಿಯನ್ನು ಇದೆ ನನ್ನ ಹತ್ರ ಕೊಟ್ಟಿದ್ದೀವಿ, ಮತ್ತು ಈ ಬಾರಿ ಮತ್ತೆ ಕೊಡ್ತೀವಿ. ಅವರು ಮನೆ ಜಿಲ್ಲಾಧಿಕಾರಿ ಭೇಟಿ ಮಾಡ್ತೀವಿ ಸಂಜೆ. ಇವತ್ತು ಸರ್ ಭೇಟಿ ಮಾಡಿ ಅದನ್ನು ಮಾಡ್ತೀವಿ. ಇವತ್ತು ಅದು ಸುತ್ತೋಲೆ ರೆಡಿ ಆಗುತ್ತೆ, ಕಳಿಸ್ತೀವಿ. ಹೇಳಿದೆ ಅದನ್ನೇ, ಅದಕ್ಕೆ ಫಸ್ಟ್ ಹೇಳಿದೆ ನಾನು. ನಮಗೆ ಪರಿಸರ ನಾಶ ನಾವೇನು ಮಾಡ್ತಾಯಿದ್ದೀವಿ ಅದೇ ಮೊದಲನೇ ಕಾರಣ. ನಮಗೆ ಈ ಬಿಸಿಲಾಘಾತ, ಟೆಂಪ್ರೇಚರ್ ಏನು ಆಗ್ತಾಯಿದೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಮುಖ್ಯ ಕಾರಣ ಪರಿಸರದ ಏರುಪೇರು. ಮರಗಳನ್ನು ಕಡಿತಾ ಇದ್ದೀವಿ, ಕೈಗಾರಿಕೀಕರಣ ಆಗಿದೆ, ವಾಹನಗಳ ಮಿತಿಮೀರಿದ ಬಳಕೆ, ಎಲ್ಲ ಕಾರ್ಬನ್ ಡೈಆಕ್ಸೈಡು ವಾತಾವರಣಕ್ಕೆ ಬಂದಷ್ಟು ಎಲ್ನಿನೋ ಎಫೆಕ್ಟ್. ಹೌದು ಹೌದು, ಖಂಡಿತ. ಶಿವರಾತ್ರಿ ಮಾಡಿದ್ದೀವಿ, ನಮ್ಮ ಕಡೆ ಹೇಳ್ತೀವಿ ಶಿವ ಅಂತ ಹೇಳ್ಬಿಟ್ಟು ಚಳಿ ಹೋಯ್ತು ಅಂತ ಹೇಳ್ಬಿಟ್ಟು. ಈ ಮೊನ್ನೆ ಮುಗ್ದಿದೆ, ಆಗಲೇ ಬಿಸಿಲಾಘಾತ ಆಗಿದೆ. ಇದು ನಿಜವಾಗ್ಲೂ ವಿಪರ್ಯಾಸ. ಇದು
40 ಡಿಗ್ರಿ ದಾಖಲಾಗಿದೆ ಅಂತೇಳಿ ಉಪ್ಪಿನಂಗಡಿ ಭಾಗದಲ್ಲಿ ಆಗ್ತಾಗಿದೆ ಅಂತ ಇವತ್ತು ಪ್ರಜಾವಾಣಿನಲ್ಲಿ ನಾನು ಓದಿದೆ. ಇವತ್ತು ಅತಿ ಹೆಚ್ಚು ನಿನ್ನೆಯ ಟೆಂಪ್ರೇಚರ್. ಸಮುದ್ರ ಮಟ್ಟ ಕೂಡ ಏರಿಕೆಯಾಗಿದೆ. ಇಲ್ಲ, ಅದು ನಾರ್ಮಲ್ ಟೆಂಪರೇಚರ್ಗಿಂತ 3.5 ಡಿಗ್ರಿ ಮಳೆ ಬಂದರೆ ಸರಿಯಾಗುತ್ತೆ. 3 to 4 ಡೇಸ್ ಅಂತ ಸದ್ಯಕ್ಕೆ 2-3 ದಿನದಿಂದ 3 ಅಂದರೆ ಒಂದು ಟೋಟಲ್ 5 ಡೇಸ್ ಇರ್ಬೋದು ಅಂತಿದೆ. ಸೊ ಹವಾಮಾನ ಇಲಾಖೆಯವರು ನಮಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾರೆ. ಅದು ನಮ್ಮ ವಿಜಯ್ ಕುಮಾರ್ ಇದ್ದಾರಲ್ಲ, ಕೆಲವು ಸಲ ಜಾಸ್ತಿ ಇರ್ಬೋದು, ಹೇಳಲಿಕ್ಕೆ ಬರಲ್ಲ. ನೋಡೋಣ. ಈಗ ಮಳೆ ಬಂದರೆ ತಾನೇ ಸರಿಯಾಗುತ್ತೆ. ಸ್ವಲ್ಪ ಜಾಸ್ತಿ ಬೇಗ ಬಂದಿದೆ. 10 ವರ್ಷ ಮೊದಲು ನಮ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ, ನಾವು ಕೇಳೇ ಇರಲಿಲ್ಲ. ಕಳೆದ ಈಗ ಇತ್ತೀಚಿನ 10 ವರ್ಷದಲ್ಲಿ ನಾವು ದಕ್ಷಿಣ ಭಾರತದವರಿಗೆ ಇದರ ಮಾತು ಬಿಸಿ ಮುಟ್ಟ. ಈಗ ಫಾರ್ ಎಕ್ಸಾಂಪಲ್ ರಾಯಚೂರಿದ್ದು ಹೀಟ್ ವೇವ್ಗೂ ಇಲ್ಲಿದ್ದು ಹೀಟ್ ವೇವ್ಗೂ ಮಡಿಕೇರಿ ಹೀಟ್ ವೇವ್ಗೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಆ ಜನರು ಅಲ್ಲಿಯ ಆ ಟೆಂಪರೇಚರ್ ಒಗ್ಗಿಕೊಂಡಿರ್ತಾರೆ. ನಾವು ಸಾಧಾರಣ 37-38 ಡಿಗ್ರಿವರೆಗೆ ನಮಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ ಹಲವಾರು ವರ್ಷಗಳಿಂದ ಇದ್ದಂಥ ಟೆಂಪರೇಚರ್. ಸಡನ್ನಾಗಿ ಯಾವಾಗ ವಾತಾವರಣದ ಉಷ್ಣತೆ 40 ಡಿಗ್ರಿ ಬರ್ತದೋ ಆಗ ನಮ್ಮಲ್ಲಿ ತೊಂದರೆಗಳು ಜಾಸ್ತಿ ಕಂಡು ಬರುತ್ತೆ. ಅದರಲ್ಲೂ ಹೆಚ್ಚಾಗಿ ಈ ಪಾರ್ಶ್ವವಾಯು ಪೀಡಿತರಾಗಿ ಮನೆಯಲ್ಲಿ ಮಲಗಿದಲ್ಲಿರೋರು, ಅಥವಾ ಸೈಕಲಾಜಿಕಲಿ ವೀಕ್ ಇರುವವರು, ಅಥವಾ ಮಾನಸಿಕವಾಗಿ ಯಾವುದಾದ್ರೂ ತೊಂದರೆಯಿಂದ ಇರುವವರು. ಸೊ ಅವರು ಏನು ಮಾಡ್ತಾರೆ, ಅವರಿಗೆ ರೆಗ್ಯುಲೇಟ್ ಮಾಡಿಕೊಡ್ಲಿಕ್ಕೆ ನೀರು ಕುಡಿಬೇಕು, ಅಥವಾ ತಣ್ಣನೆ ಬಟ್ಟೆ ಹಾಕ್ಕೊಳ್ಬೇಕು, ಅಥವಾ ಹತ್ತಿ ಬಟ್ಟೆ ಹಾಕ್ಕೊಳ್ಬೇಕು. ಈ ರೀತಿ ಬಿಸಿಲಿಂದ ಇದಕ್ಕೆ ಬರಬೇಕು, ತಣ್ಣನೆ ಜಾಗ ಬರಬೇಕು. ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಆದ ಕಾರಣ ಅವರು ಜಾಸ್ತಿ ತೊಂದರೆಗೊಳಗಾಗುವ ಸಾಧ್ಯತೆಯೂ ಇದರಲ್ಲಿ ಇರುತ್ತೆ. ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಈಗಲೇ ಹೇಳಿದಾಗೆ ಚಿಕ್ಕ ಮಕ್ಕಳು, ಏಜ್ ಆದವರು, ಮತ್ತು ವಿಶೇಷವಾಗಿ ಯಾವುದಾದ್ರೂ ರೀತಿಯ ಕಾಯಿಲೆಯಿಂದ ಬಳಲ್ತಾ ಇರೋವರಿಗೆ ಜಾಸ್ತಿ ತೊಂದರೆ ಬರಬಹುದಾಗಿದೆ. ಮಕ್ಕಳಲ್ಲಿ ತಲೆನೋವು, ಇರಿಟೇಬಿಲಿಟಿ, ಸುಮ್ಮನೆ ಕೂಗುವುದು, ಹಠ ಹಿಡಿಯೋದು, ತಿಂಡಿ ತಿನ್ನಲಿಕ್ಕೆ ಕಿರಿಕಿರಿ ಮಾಡೋದು ಮಕ್ಕಳಲ್ಲಿ ಕಂಡು ಬಂದರೆ, ಹಿರಿಯರಲ್ಲಿ ಮೈಕೈ ನೋವು, ಸ್ನಾಯುಗಳ ಸೆಳೆತ, ಕಾಲುಗಳಲ್ಲಿ ಬಾವು ಬರೋದು, ಮೈ ಮೇಲೆ ಪ್ರಿಕ್ಲಿ ಹೀಟ್ ಬರೋದು ಅಥವಾ ಚಿಕ್ಕ ಚಿಕ್ಕ ಗುಳ್ಳೆ ಬೀಳೋದು, ಮತ್ತು ಹೀಟ್ ಎಕ್ಸಾಸ್ಟೇಷನ್ ಅಂತ ಹೇಳ್ತಾರೆ, ಮೆಂಟಲ್ ಇರಿಟೇಷನ್ ಆಗೋದು. ಇನ್ನೂ ಮುಂದುವರಿದು ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇರ್ತದೆ. ಹೀಟ್ ಸ್ಟ್ರೋಕ್ ಒಂದು ಸ್ವಲ್ಪ ಮಾರಣಾಂತಿಕ, ಬಾಕಿ ಎಲ್ಲವೂ ರಿವರ್ಸೇಬಲ್. ಸ್ನಾಯು ಸೆಳೆತ ಆಗಿ ಒಂದು ಮಾಂಸಖಂಡ ತುಂಬಾ ಗಟ್ಟಿ ಹಿಡ್ಕೊಂಡ್ರು ಮತ್ತು ಅವರು ತಂಪು ವಾತಾವರಣಕ್ಕೆ ಬಂದು ಒಂದಷ್ಟು ಜಾಗರೂಕತೆ ಮಾಡಿದ ತಕ್ಷಣ ಖಂಡಿತ ಕಮ್ಮಿ ಆಗುತ್ತೆ. ಇಲ್ಲ, ಈವರೆಗೆ ದಾಖಲಾಗಿಲ್ಲ. ನಮ್ಮಲ್ಲಿ ಇನ್ನೂ ಆ ಮಟ್ಟಿನ ಟೆಂಪರೇಚರ್ ರೈಸ್ ಆಗಬೇಕಷ್ಟು. ಸೆಲ್ಸಿಯಸ್ಗಿಂತಲೂ ಎಷ್ಟು ಹೊತ್ತು ಆತನು ಆ ವಾತಾವರಣದಲ್ಲಿ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಹೆಚ್ಚಾಗಿ ನೀವು ನೋಡ್ತಾ ಇರ್ಬೋದು, ಈ ಮೈನಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಕಪ್ಪು ಕಲ್ಲು ಕೋರೆ, ಕೆಂಪು ಕಲ್ಲು ಕೋರೆ, ಅಥವಾ ಶೀಟಿನ ಮೇಲ್ಗಡೆ ಕೆಲಸ ಮಾಡೋರು, ಕಾಂಕ್ರೀಟ್ ಕಟ್ಟಡದ ಮೇಲ್ಭಾಗದಲ್ಲಿ ಕೆಲಸ ಮಾಡೋರಲ್ಲಿ ತುಂಬ ಹೊತ್ತು ಅವರು ಅಂತ ಹೇಳಿದರೆ ಆ ಕೆಲಸದ ಮಗ್ನ ಆಗಿರುವಾಗ ಅವರಿಗೆ ಅರಿವಿರದೆ ದೇ ಕ್ಯಾನ್ ಗೋ ಫಾರ್ ಸಿಂಕೋಪ್ ಆಗಿ ಬಿದ್ದು ಬಿಡ್ಬೋದು. ಬಿದ್ದು ಬಿಟ್ಟವರನ್ನು ಯಾರಾದರೂ ಮತ್ತೆ ರಕ್ಷಿಸಲಿಕ್ಕೆ ಆಗದೆ ಹೋದರೆ ಅವರು ಅದೇ ಟೆಂಪ್ರೇಚರ್ಲಿ ಇರ್ತಾರೆ, ಆಗ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಹೆಚ್ಚಾಗಿ ಈ ಕೆಂಪು ಕಲ್ಲಿನ ಕೋರೆಯಲ್ಲಿ ನಾವು ಜಾಸ್ತಿ ಕಂಡುಕೊಂಡು ಹೋಗ್ತೇವೆ. ಸತ್ರು ಅಂತ ಕೇಳ್ತಾ ಇದ್ದೆ. ಇನ್ನೊಂದು ಅಂತ ಹೇಳಿದ್ರೆ, ವಿಶೇಷವಾಗಿ ಹಾರ್ಟ್ ಅಟ್ಯಾಕ್ಗೂ ಇದಕ್ಕೂ ಕನೆಕ್ಷನ್ ಬರ್ಬೋದು ಅನ್ನೋದು ಒಂದು ಮುಖ್ಯವಾದ ವಿಷಯ. ಆದ ಕಾರಣ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗ್ತದಲ್ಲ, ಎಲೆಕ್ಟ್ರೋಲೈಟ್ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗುತ್ತೆ. ದೇಹದಲ್ಲಿ ನೀರಿನಂಶ ಕಡಿಮೆ, ಡಿಹೈಡ್ರೇಷನ್ ಆದರೆ ನಾವು ಹೀಮೋ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಹೀಮೋ ಕಾನ್ಸಂಟ್ರೇಷನ್ ಆದರೆ ರಕ್ತ ಗಟ್ಟಿಯಾದರೆ ಹೃದಯದಲ್ಲಿ ಹೃದಯದ ರಕ್ತನಾಳಗಳು ಗಟ್ಟಿಯಾದರೆ ರಕ್ತ ಸಂಚಾರ ಆಗೋದಿಲ್ಲ, ಹೃದಯ ನಿಂತೋಗುತ್ತೆ. ದಟ್ ಈಸ್ ಅ ರಿಮೋಟ್ ಪಾಸಿಬಿಲಿಟಿ. ತುಂಬ ಲೇಟ್.